ಶಾಂಭವಿ, ಯಾಕೆ ಇನ್ನೂ ಟೆನ್ಷನಲ್ಲಿದೆಯಾ? ಸಿಕ್ಕತ್ತೆ ಬಿಡೆ. ಎಲ್ಲಿ ಸಿಗುತ್ತೆ ಅತ್ತೆ? ಮನೆ ಎಲ್ಲ ಹುಡುಕಾಯ್ತು. ನೀನು ಕಣ್ ತಪ್ಪಿಸಿ ಎಲ್ಲೋ ಇಟ್ಟಿರ್ತೀಯ, ಆಮೇಲೆ ಜ್ಞಾಪಕಕ್ಕೆ ಬರುತ್ತೆ, ಸಿಕ್ಕೋತ್ತೆ. ಏನೋಪ್ಪ, ನನಗೇನೋ ಡೌಟು ಸಿಗೋದು. ಗೊತ್ತಿಲ್ಲದೆ ಯಾರ ಮೇಲೂ ಸುಮ್ಮನೆ ಆರೋಪ ಮಾಡೋದು ಸರಿಯಲ್ಲ ಶಾಂಭವಿ. ನೀ ಆ ಹುಡುಗಿ ಮುಖಾನೇ ನೋಡ್ಕೊಂಡು ಅನುಮಾನ ಬರೋ ಥರ ಮಾತಾಡ್ತೀಯಲ್ಲ, ಸರಿನಾ? ಅತ್ತೆ ನಿಜ ಹೇಳ್ತಿದ್ದೀನಿ, ಅದನ್ನು ತೆಗೆದಿರೋದು ಅವಳೇ. ನಿನ್ಗೆ ಯಾಕೆ ಆ ಹುಡುಗಿ ಮೇಲೆ ಅಷ್ಟೊಂದು ದ್ವೇಷ? ದ್ವೇಷನ? ನನಗೆ ಯಾಕತ್ತೆ ಅವಳ ಮೇಲೆ ದ್ವೇಷ? ನಾನು ಏನಾದರೂ ಹೇಳಿದ್ರೆ ಅದು ನನ್ನ ಮೇಲೆ ಕೋಪನೇ ಮಾಡ್ಕೊಂತೀರಿ ಎಲ್ಲರೂ. ಇಲ್ಲ ಕಣೆ ಶಾಂಭವಿ, ಇದು ಸರಿ ಇಲ್ಲ. ಹೌದು ಹೌದು, ಈ ಮನೆಯಲ್ಲಿ ನಾನು ಒಬ್ಳೆ ಸರಿ ಇಲ್ಲ, ಕೆಟ್ಟವಳು. ಮಿಕ್ಕವರೆಲ್ಲರೂ ಒಳ್ಳೆಯವರೇ. ನಿಮಗೆ ಸ್ವಲ್ಪ ಸುಮ್ಮನಿರ್ತೀಯಾ? ಹೇಗಿದ್ಯಾ? ಯಾಕೆ ಮಾಯಾ ಮನೆ ಕಡೆ ಬರಲೇ ಇಲ್ಲ? ಮರ್ಯಾದೆ ಇಲ್ದಿದ್ದ ಕಡೆ ಪದೇ ಪದೇ ಬರೋದಕ್ಕೆ ಇಷ್ಟ ಆಗಲ್ಲಮ್ಮ. ಇಷ್ಟ ಆಗಿಲ್ಲ ಅಂದರೆ ಯಾಕೆ ಬರಬೇಕಿತ್ತು? ಮಾಯಾ, ಪರಿಸ್ಥಿತಿ ಹೇಗಿತ್ತು ಅಂತ ನಿನಗೂ ಚೆನ್ನಾಗಿ ಗೊತ್ತಲ್ವಾ? ನಮ್ಮ ಕೈಲೇನಿದೆ, ಎಲ್ಲ ಭಗವಂತನಿಗೆ. ಮತ್ತೆ ಕಾಫಿ ನೋಡು ಮಾಯಾ, ಆ ದೇವರು ಹುಟ್ಟಿಸುವಾಗಲೇ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಹೆಸರು ಬರೆದಿಟ್ಬಿಟ್ಟಿರ್ತಾರೆ. ನಾವು ಯಾರು ತಿಪ್ಪರ್ಲಾಗ ಹೊಡೆದ್ರೂ ಅದನ್ನು ಬದಲಾಯಿಸೋಕ್ಕಾಗೋದಿಲ್ಲ. ಯಾರ ಹಣೆಯಲ್ಲಿ ಯಾವ ಗಂಡು ಯಾವ ಹೆಣ್ಣು ಬರೆದಿರ್ತಾರೋ ಅವ್ರ ಜೊತೆನೇ ಮದುವೆ ಆಗ. ಈಗ ಎಲ್ಲರೂ ಏನೇನೋ ಹೇಳಿ ನನ್ನ ಬಾಯಿ ಮುಚ್ಚಿಸ್ತಾ ಇದ್ದೀರಾ. ಯಾಕೆ ಹಾಗೆಲ್ಲ ಹೇಳ್ತೀಯಾ? ಮತ್ತಿನ್ನೇನಮ್ಮ, ನನಗಾಗಿದ್ದು ನೋವು ನಾನು ಯಾರಿಗೆ ಹೇಳೋದು? ಎಲ್ಲತ್ತಿಗೆ ನಿಮ್ಮ ಸೊಸೆ ಕಾಣಿಸ್ತಾನೆ ಇಲ್ಲ. ಅವಳೆಲ್ಲಿ ನಮ್ಮ ಜೊತೆನಲ್ಲಿರ್ತಾಳೆ, ಒಂಟಿಯಾಗಿ ಎಲ್ಲಿ ಕೂತಿದ್ದಾಳೋ ಏನು. ಮಾಯಾ, ನಿನಗೆ ಕಾಫಿ ಕೊಡ್ಲಾ? ಏನು ಬೇಡ, ಅದಕ್ಕೆ ಎಲ್ಲ ಮುಗಿಸ್ಕೊಂಡೇ ಬಂದೆ. ಅಮ್ಮನ ನೆನಪಾಯ್ತು, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹಾಗೆ ಬಂದೆ. ಒಳ್ಳೇದಾಯ್ತು. ಓ, ಶ್ರುತಿ ಬಂದ್ಲಲ್ಲ, ಬಾಮ್ಮ. ಶ್ರುತಿ, ಇವಳು ನನ್ನ ಮಗಳು ಮಾಯಾ ಅಂತ, ಅನಿತನ ಅಮ್ಮ. ಮದುವೆಗೆ ಬಂದಿದ್ಲು, ನಿನಗೆ ನೆನಪಿರ್ಲಿಕ್ಕಿಲ್ಲ. ಹೇಗಿದೆ ಮದುವೆ ನಂತರದ ಜೀವನ? ಚೆನ್ನಾಗಿದೆ. ಚೆನ್ನಾಗೇ ಇರುತ್ತೆ. ಮಂಗನ ಕೈಗೆ ಮಾಣಿಕ್ಯ ಸಿಗ್ದಾಗಿರುತ್ತೆ. ಮಾಯಾ, ನಮ್ಮ ಸುಹಾಸ್ ಮದುವೆನಲ್ಲಿ ನನ್ನ ಸ್ನೇಹಿತಲೊಬ್ಳು ಒಬ್ಬ ಒಳ್ಳೆ ಹುಡುಗ ಇದ್ದಾನೆ ಅಂತ ಹೇಳಿದ್ಲು. ನಮ್ಮ ಅನಿತಂಗೆ ಯಾಕೆ ನೋಡಬಾರ್ದು? ಸದ್ಯಕ್ಕೆ ಯಾವುದು ಬೇಡಮ್ಮ, ಅವಳಿಗೆ ಹೇಗಿಷ್ಟನೋ ಹಾಗೆ ಮಾಡಿ. ಯಾರಪ್ಪ ನೀನು? ನಾನು ಶ್ರುತಿ ಫ್ರೆಂಡ್. ಶ್ರುತಿ ಫ್ರೆಂಡಾ? ನಿನ್ನ ಫ್ರೆಂಡ್ಗಳೆಲ್ಲ ಮನೆ ತನಕ ಹುಡ್ಕೊಂಡು ಬರೋಂಗ ಆಯ್ತಪ್ಪ. ನೀನು ಯಾಕೆ ಇಲ್ಲಿಗೆ ಬಂದೆ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನನ್ನ ಹತ್ರನಾ? ನನ್ನ ಹತ್ರ ಏನು ಮಾತು? ಸ್ವಲ್ಪ ಪರ್ಸ್ನಲಾಗಿ ಮಾತಾಡಬೇಕಿತ್ತು. ಅಕ್ಕ, ಏನಿದೆಲ್ಲ? ಏನು ನಡೀತಿದೆ ಇಲ್ಲಿ? ಏನು ಹೇಳಬೇಕು ಇಲ್ಲೇ ಹೇಳು. ಅದು ಇಲ್ಲಿ ಎಲ್ಲರೂ ಇದ್ದಾರೆ. ಅದಕ್ಕೇನು, ಪರವಾಗಿಲ್ಲ ಹೇಳು. ನೀನು ನನಗೆ ಕೊಟ್ಟಿದ್ದಲ್ಲ ಒಡವೆ, ಅದೆಲ್ಲೂ ಮಾರಕ್ಕೆ ಆಗಲಿಲ್ಲ. ಒಡವೆನಾ? ಯಾವ ಒಡವೆ? ಏನು ಹೇಳ್ತಿದ್ಯಾ? ಅದೇ ನೀನು ಮಾರಕ್ಕೆ ಅಂತ ಕೊಟ್ಟಿದ್ದಲ್ಲ ಈ ಸರ. ಅದು ನನ್ನ ಸರ? ಆ ಶ್ರುತಿಯಿಂದ ಎಷ್ಟು ಟಾರ್ಚರ್ ಅನುಭವಿಸ್ತಾ ಇದ್ದೀನಿ. ನಾನು ನೆಮ್ಮದಿನೇ ಕಳ್ಕೊಂಡಿದ್ದೀನಿ. ಸರಿಯಾಗಿ ನಿದ್ದೆ ಮಾಡಿ ಅದೆಷ್ಟು ದಿನ ಆಯಿತು. ಬೇಕು ಅಂತ ನಾನೇ ನನ್ನ ಮೈ ಮೇಲೆ ಎಲ್ಲ ಎಲ್ಕೊಂಡಂಗಾಯ್ತು. ಅವಳನ್ನ ಮನೆ ಬಿಟ್ಟು ಹೋಗು ಅಂತ ಹೇಳೋಕ್ಕಾಗ್ತಾ ಇಲ್ಲ. ಮದುವೆ ಆಗಿದ್ದೀನಿ. ಎಲ್ಲ ಮಾಡಿ ಕಳಿಸೋಣ ಅಂದರೆ ಅಮ್ಮನಿಗೆ ನೋವಾಗುತ್ತೆ. ಅವಳು ನೊಂದ್ಕೊಳ್ತಾಳೆ. ಇನ್ನು ಅವಳು ಹಾಗೆ ಮನೆಯಿಂದ ಹೋಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಏನಾದರೂ ಮಾಡಿ ಅವಳೇ ಮನೆ ಬಿಟ್ಟು ಹೋಗೋಂಗೆ ಪ್ಲ್ಯಾನ್ ಮಾಡಬೇಕು. ಇಲ್ಲಾಂದರೆ ಅವಳು ಟಾರ್ಚರ್ ತಡೆಯೋಕ್ಕಾಗದೆ ನನಗೆ ಹುಚ್ಚಿಡಿಯೋದಂತೂ ಗ್ಯಾರಂಟಿ. ಸುಹಾಸ್, ಥಿಂಕ್ ಏನಾದರೂ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಬೇಕು. ಆದರೆ ಯಾರಿಗೂ ನನ್ನ ಮೇಲೆ ಡೌಟ್ ಬರಬಾರ್ದು. ಹಾಗೇನಾದರೂ ಆದರೆ ಅವಳ ಮೇಲೆ ಎಲ್ರಿಗೂ ಕಣಿಕರ ಜಾಸ್ತಿಯಾಗಿ ಇನ್ನಷ್ಟು ಕೊಪ್ತಾಳೆ. ಮೊದಲೇ ಮನೆಯವರೆಲ್ಲ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಈಗ
ಬೆಳಗ್ಗೆ ಆದರೆ ಎಲ್ಲರನ್ನೂ ಯಾಮರ್ಸಿ ಮನೆ ಯಜಮಾನಿಕೆನೂ ಅವಳೇ ತೊಗೊಳ್ತಾಳೆ. ಇದು ನನ್ನ ಸರ. ನಾನು ಆಗಲೇ ಹೇಳಿಲ್ಲ ನನ್ನ ಸರ ಕಳೆದೋಗಿದೆ ಅಂತ. ನನ್ನ ತವ್ರ ಮನೆಯಲ್ಲಿ ನನ್ನ ಜೀವಂತ ಕೊಟ್ಟು ಹುಡುಗರೆ ನಿಂಗೆ ಹೇಗೋ ಸಿಕ್ತಿದ್ದು? ಇದು ನಿಮ್ದಾ? ಹಾಂ, ನಿಮ್ಗೆ ಅದೆಲ್ಲ ಗೊತ್ತಿಲ್ಲಪ್ಪ. ಈ ಶ್ರುತಿ ಕೊಡ್ತಾರೆ, ನಾನು ಅವಳದೇ ಇರ್ಬೋದೇನೋ ಅಂದ್ಕೊಂಡೆ. ಹ್ಞೂ ಅಜ್ಜಿ, ಈ ಸರ ಅಮ್ಮಂದೆ. ಹೌದಲ್ವಾ? ನಾನು ಹೇಳಿದ್ರೆ ಯಾರೂ ಕೇಳಲಿಲ್ಲ. ಶ್ರುತಿ ಏನಿದೆಲ್ಲ? ಇಲ್ಲ ಇಲ್ಲ ಅತ್ತೆ, ನಾನು ಇವನಿಗೆ ಯಾವ ಸರನೂ ಕೊಟ್ಟಿಲ್ಲ. ಇವನು ಸುಳ್ಳು ಹೇಳ್ತಿದ್ದಾನೆ. ಸುಳ್ಳ? ನಾನ್ಯಾಕೆ ಸುಳ್ಳು ಹೇಳಿ? ಅದರಿಂದ ನನಗೇನು ಉಪಯೋಗ? ಇಲ್ಲ ಅತ್ತೆ, ನನ್ಗೇನು ಗೊತ್ತಿಲ್ಲ. ಇವನಿಗೆ ಮೊದಲೇ ನನ್ನ ಮೇಲೆ ದ್ವೇಷ, ಅದಕ್ಕೆ ಹಿಂಗೆ ಮಾಡ್ತಿದ್ದಾನೆ. ಸರಿಯಮ್ಮ, ಅವನಿಗೆ ನಿನ್ನ ಮೇಲೆ ದ್ವೇಷ ಇಟ್ಕೊಳ್ಳೋಣ. ಆದರೆ ಇದು ನನ್ನ ಸರ ತಾನೆ. ಹಾಗಾದ್ರೆ ನಾನೇ ಹೋಗಿ ಅವ್ನು ಕೊಟ್ಬನ್ನ. ಮನೇಲಿದ್ದ ಸರ ಅವನು ತಂದು ಕೊಡ್ತಿದ್ದಾನೆ ಅಂತಂದ್ರೆ ಆ ಸರ ಮನೆಯಿಂದನೇ ಹೋಗಿರ್ಬೇಕಲ್ವಾ? ಅಲ್ವಾ ಅಕ್ಕ? ಅದಕ್ಕೆ ಹೇಳ್ತಿರೋದ್ರಲ್ಲಿ ಸತ್ಯ ಇದೆ. ಇಲ್ಲ ಅತ್ತೆ, ನನ್ನ ಸಿಕ್ಸ್ ಹಾಕ್ತಿದ್ದಾರೆ. ನಿಜ, ನನ್ಗೇನು ಗೊತ್ತೇ ಇಲ್ಲ. ಯಾರಮ್ಮ? ಯಾರು ನೀನನ್ನು ಸಿಕ್ಕ ಹಾಕ್ತಿರೋದು? ಅಲ್ಲ, ಸಾಕ್ಷಿ ಕಣ್ಮುಂದೆನೇ ಇದೆ. ಆದ್ರೂ ನಂದೇನು ತಪ್ಪೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ಯಾರ. ಚೆನ್ನಾಗಿ ನಾಟಕ ಆಡ್ತೀಯ ನೀನು. ನಿನ್ನ ಧೈರ್ಯನೇ ಮೆಚ್ಚಲೇಬೇಕು. ಶ್ರುತಿ ನೋಡಿದ್ರೆ ಸರ ನಾ ತಗೊಂಡಿಲ್ಲ ಅಂತ ಹೇಳ್ತಾರೆ. ಸರ ಶಾಂಭವಿದೆ. ಆದರೆ ಇಲ್ಲೇನು ನಡೀತಾ ಇದೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಇನ್ನು ಏನು ಗೊತ್ತಾಗ್ಬೇಕು ಅಂತ ನಿಮಗೆ? ಏಯ್, ನಿಜ ಹೇಳು, ಸರ ಎಲ್ಲಿ ಸಿಕ್ತು ನಿನಗೆ? ನಿಜವಾಗ್ಲೂ ಶ್ರುತಿನೇ ಕೊಟ್ಟಿದ್ದು. ಪೊಲೀಸ್ ಕರೆಸ್ಬೇಕಾಗತ್ತೆ. ಪೊಲೀಸ್ ಕರೆಸ್ತೀರಾ? ಕರೆಸಿ. ಅವಳು ನನ್ನ ಹತ್ರ ದುಡ್ಡು ತಗೊಂಡಿದ್ದೆ, ವಾಪಸ್ ಕೇಳಿದ್ದಕ್ಕೆ ಸರ ಕೊಟ್ಟು. ಈಗ ಗೊತ್ತಿರೋದು ಇಷ್ಟಪ್ಪ, ಪೊಲೀಸವ್ರು ಕರೆಸಿದ್ರೆ ಅವ್ರ ಮುಂದೆನೂ ಅದನ್ನೇ ಹೇಳೋದು. ಅದೇ ಇದು ನಮ್ಮನೆ ಸಮಸ್ಯೆ. ಇವಳು ಒಪ್ಕೊಂತಿಲ್ಲ ಅಷ್ಟೇ. ಅಲ್ಲ, ಮನೆ ಸೊಸೆ ಮೇಲೆನೆ ಕಳ್ತನದ ಆರೋಪ ಹೊರಿಸಿ ಪೊಲೀಸ್ ಕರ್ಸೋದು ಏನು ಚೆನ್ನಾಗಿರುತ್ತೆ ಹೇಳಿ? ಸರಿ, ನೀನು ಹೊರಡಿಲಿಂದ. ಏನಕ್ಕ, ನನ್ನ ಸೊಸೆ ತುಂಬ ಒಳ್ಳೆಯವಳು, ಅವಳ ಮೇಲೆ ಕಳ್ತನದ ಆರೋಪ ಹೊರಿಸ್ಬೇಡ ಹಾಗೆ ಹೀಗೆ ಅಂತ ಇನ್ನೇನೋ ಬಿಲ್ಡಪ್ ಕೊಟ್ರಿ. ಈಗೇನು ಹೇಳ್ತೀರಾ? ಎಲ್ಲ ಕಣ್ಮುಂದೆನೇ ನಡೀತಾ ಇದೆ. ಅವತ್ತೇ ಹೇಳಿದ್ದೆ ನಾನು ಈ ಮದುವೆ ಬೇಡ ಅಂತ. ಯಾರೂ ನನ್ನ ಮಾತನ್ನು ಕೇಳಲಿಲ್ಲ. ನಮ್ಮ ಮನೇಲಿ ಕಳ್ತನನ? ಅದು ಸಾಧ್ಯನಾ? ಅದು ಒಳಗ್ನವ್ರೆ. ಕಷ್ಟ ಅಂತ ನನಗೊಂದು ಮಾತು ಕೇಳಿದ್ರೆ ನಾನೇ ಕೊಡ್ತಿದ್ದಪ್ಪ. ಇಲ್ಲ ನಿಮ್ಮ ಅತ್ತೆನಿಗೆ ಕೇಳಿದ್ರೆ ಅವರೇ ಕೊಡ್ತಿದ್ರು. ಅದನ್ನು ಬಿಟ್ಟು ಅನಾಗರಿಕರ ಥರ ಕಸಿಯೋದು ಅಂದ್ರೇನು? ಕಾಲೇಜಲ್ಲಿ ಇದನ್ನೇ ಹೇಳ್ಕೊಡ್ತಾರೆ. ನಾನು ಕದ್ದಿಲ್ಲ ನಾನು. ಶ್ರುತಿ, ಒಂದು ವೇಳೆ ನೀ ತಗೊಂಡಿದ್ರೆ ನಿಜ ಒಪ್ಕೊಂಡ್ಬಿಡು, ನಾವೇನು ಅನ್ಕೊಳ್ಳಲ್ಲ. ಅಜ್ಜಿ, ನನ್ನ ಮಾತು ನಂಬಿ ಅಜ್ಜಿ. ನಾನಂತ ಹುಡುಗಿ ಅಲ್ಲ. ನಾನು ಆ ಸರನ ಕದ್ದಿಲ್ಲ. ಇಲ್ಲೇನಾಗ್ತಿದೆ ನನಗೊಂದು ಅರ್ಥ ಆಗ್ತಿಲ್ಲ. ಆದರೆ ನಿಮ್ಗೆಲ್ರಿಗೂ ತಪ್ಪು ನಂದೇ ಅಂತ ಅನಿಸ್ತಿದೆ. ನಿಜವಾಗ್ಲೂ ದೇವ್ರಾಣಿಗೂ ನಾನು ಆ ಸರನ ನೋಡು ಇಲ್ಲ, ಕದ್ದು ಇಲ್ಲ. ಅಮ್ಮಣ್ಣಿ, ಏನು ಗೊತ್ತೇ ಇಲ್ದಿರೋಳ ಥರ ಮಾತಾಡೋದು ನೋಡು. ಸರಿಯಾದ ಸಮಯಕ್ಕೆ ಬಂದೆ. ಎಲ್ಲ ಕರ್ಮಕಾಂಡನೂ ಗೊತ್ತಾಯ್ತು. ಮನೆ ಸೊಸೆ ಅಂತ ತಲೆ ಮೇಲೆ ಕುತ್ಕೊಂಡು ಮೆರವಣಿಗೆ ಮಾಡಿಸ್ತಿದ್ರಲ್ಲ, ಮನೆಯವ್ರ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜ್ ಹಾಕಿದ್ಲು. ನಾನಿನ್ ಬರ್ತೀನಿ. ಏನೇ ಆದರೂ ನನಗೆ ಒಳ್ಳೆಯದು. ಅವಳ ಮೇಲೆ ಎಲ್ರಿಗೂ ಕೆಟ್ಟ ಅಭಿಪ್ರಾಯ ಬಂದರೆ ಅವಳನ್ನ ಈ ಮನೆಯಿಂದ ಹೊರಗಾಕ್ತಾರೆ. ಆವಾಗ ನನ್ನ ದಾರಿ ಈಸಿ ಆಗುತ್ತೆ. ನನ್ನ ಮಗನ ಮದುವೆ ಬಗ್ಗೆ ನಾನು ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ. ಆದರೆ ಅವನು ಮಾಡಿದ ತಪ್ಪಿಂದ ಶ್ರುತಿ ಈ ಮನೆಗೆ ಸೊಸೆಯಾಗಿ ಬಂದ್ಲು. ನನ್ನ ಮಗ ಅವಳನ್ನ ಕಡೆಗಣಿಸ್ದ. ಆದರೆ ನಾನು ಅವಳನ್ನ ನನ್ನ ಸೊಸೆ ಅಂತ ಸ್ವೀಕರಿಸಿದೆ, ಮಗಳ ಥರ ನೋಡ್ಕೊಂಡೆ. ಆದರೆ ಈಗ ಅವಳು ಕಳ್ತನ ಮಾಡಿದಾಳೆ. ಆದರೆ ಶ್ರುತಿ ಕಳ್ತನ ಮಾಡಂತ ಹುಡುಗಿನ? ಆ ಹುಡುಗ
ಶ್ರುತಿ ಕಳ್ತನ ಮಾಡಿದಾಳೆ ಅಂತ ಹೇಳ್ತಾ ಇದ್ದಾನೆ. ಯಾವ್ದು ನಂಬೋದು ಯಾವ್ದು ಬಿಡೋದು ಒಂದು ಗೊತ್ತಾಗ್ತಾನೆ ಇಲ್ಲ. ಮಾಯಾ ಶಾಂಭವಿ ಶ್ರುತಿ ಬಗ್ಗೆ ಹಗುರವಾಗಿ ಮಾತಾಡ್ತಾ ಇದ್ದಾರೆ. ಇವ್ರುಗಳ ಮಧ್ಯೆ ನನ್ನ ಮಗ ಸೊಸೆ ಅನ್ಯೋನ್ಯವಾಗಿ ಬದುಕ್ತಾರೆ, ಸುಖವಾಗಿರ್ತಾರೆ ಅಂತ ಅನ್ಕೊಂಡ್ರೆ ಎಲ್ಲರೂ ಆಡ್ಕೊಳಂಗಾಗೋಯ್ತು. ಅತ್ತೆ, ಅತ್ತೆ, ನನ್ನ ಮೇಲೆ ಕೋಪನ? ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಅತ್ತೆ, ನಾನು ನಿಜಾನೇ ಹೇಳ್ತಿದ್ದೀನಿ. ಇದ್ರಲ್ಲಿ ನನ್ನ ತಪ್ಪು ಏನೂ ಇಲ್ಲ. ಆ ಸರ ನಾನು ಕದ್ದಿಲ್ಲ. ಎಲ್ಲೋ ಏನೋ ಎಡವಟ್ಟಾಗಿದೆ. ಹೇಗೆ ಹೇಳ್ತೀಯ? ಅತ್ತೆ, ನಿಮ್ಮ ಮನ್ಸು ಹೇಳುತ್ತಾ ನಾನು ಕಳ್ತನ ಮಾಡ್ತೀನಿ ಅಂತ? ಅತ್ತೆ, ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನು ಆ ಸರ ಸಾಕು, ಪದೇ ಪದೇ ಅದನ್ನೇ ಹೇಳ್ಬೇಡ. ನನಗೆ ಬೇರೆ ಕೆಲಸ ಇದೆ. ಸುಹಾಸ್ಗೆ ಬುದ್ಧಿ ಕಲಿಸ್ಬೇಕು, ಅಪ್ಪನ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಅನ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ. ಎಲ್ಲರ ಜೊತೆ ಒಳ್ಳೆತನದಿಂದ ಇದ್ರೆ ಮಾತ್ರ ನನ್ನ ಕೆಲಸ ಆಗೋದು. ಆದರೆ ಇಲ್ಲಿ ನಾನೇ ಕೆಟ್ಟವಳಾಗ್ತಿದ್ದೀನಿ.